ಇನ್ನು ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ದಿನೇ ದಿನೇ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಟಿವಿ9ನಲ್ಲಿ ಛಲವಾದಿಪಾಳ್ಯ ಜನರ ಸಂಕಷ್ಟದ ಲೈವ್ ರಿಪೋರ್ಟ್. ಛಲವಾದಿಪಾಳ್ಯ ಜನ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರಿಗೆ ದಿನೇ ದಿನೇ ತೊಂದರೆ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಕುಡಿಯೋ ನೀರಿಗೆ ದಿನಗಟ್ಟಲೆ ಕಾಯಬೇಕಾಗಿರುವಂತಹ ಪರಿಸ್ಥಿತಿ. ಛಲವಾದಿಪಾಳ್ಯ ಜನ ಗಿರಿಪುರ ಸುತ್ತಮುತ್ತ ನೀರಿಗಾಗಿ ಪರದಾಟ. ಚಾಮರಾಜಪೇಟೆಯ ಛಲವಾದಿಪಾಳ್ಯದಲ್ಲಿ ಜಲಕ್ಷಾಮ ತಲೆದೋರಿದೆ. ನಲ್ಲಿಯಲ್ಲಿ ಕಲುಷಿತ ನೀರು ಬರ್ತಾ ಇದೆ. ಇದು ಇನ್ನೊಂದು ಆತಂಕ. ನೀರೇ ಇಲ್ಲ ಒಂದು ಕಡೆಗೆ, ಬರ್ತಾ ಇರುವ ನೀರು ಕೂಡ ಕಲುಷಿತ ನೀರು ಅನ್ನೋದು ಮತ್ತೊಂದು ಕಡೆಗೆ. ಇನ್ನು ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಜನ ಸಂಕಷ್ಟದಲ್ಲಿದ್ರೂ ಕೂಡ ಬಿಬಿಎಂಪಿ ಜಲಮಂಡಳಿ ದಿವ್ಯ ನಿರ್ಲಕ್ಷ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ. ಶಾಸಕರು ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸೋದಕ್ಕೆ ಟಿವಿ9 ಅಭಿಯಾನ ಮಾಡ್ತಾ ಇದೆ. ನೀರಿಲ್ಲ ಅಂತ ಟಿವಿ9 ಗ್ರೌಂಡ್ ರಿಪೋರ್ಟ್. ಎಲ್ಲೆಲ್ಲಿ ನೀರಿನ ಸಮಸ್ಯೆ ತಲೆದೋರಿದೆ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಜೊತೆಗೆ ಮಾತಾಡಿ ಅವರ ನೈಜ ಸಮಸ್ಯೆ ಕಡೆಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ, ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ವಿಚಾರ ಮುಟ್ಟಿಸಿ ಅವರಿಂದ ಪರಿಹಾರವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಟಿವಿ9 ಕೆಲಸ ಮಾಡ್ತಾ ಇದೆ. ಈಗ ನಾವು ಗಮನಿಸಬಹುದು, ಛಲವಾದಿಪಾಳ್ಯದ ನಲ್ಲಿಯಲ್ಲಿ ಬಂದಂತಹ ನೀರು ಆ ಮಹಿಳೆ ಹಿಡ್ಕೊಂಡಿದ್ದಾರೆ. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೈಯಲ್ಲಿ ಬಾಟಲ್ ನೀರು, ಅದರಲ್ಲಿ ಯಾವ ಬಣ್ಣ ಇದೆ ನೋಡಿ, ಅದರಲ್ಲಿ ಎಷ್ಟು ಕಲುಷಿತ ಸೇರ್ಕೊಂಡಿದೆಯೋ ಗೊತ್ತಿಲ್ಲ. ಅದರ ಕಲುಷಿತ ನೀರಷ್ಟೇ ಸಿಗ್ತಾ ಇರುತ್ತೆ ಆ ಜನರಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಇಲ್ಲಿ ಛಲವಾದಿಪಾಳ್ಯದ ಜನರ ದುಸ್ಥಿತಿ ನೋಡ್ತಾ ಇದ್ವಿ. ನೀರೇ ಇಲ್ಲ ಅನ್ನುವಂತಹ ಸಮಸ್ಯೆ ದೊಡ್ಡ ವಿಚಾರ ಆದ್ರೆ, ಬರ್ತಾ ಇರುವಂತಹ ನೀರು ಕಲುಷಿತ ನೀರು ಅನ್ನೋದು ಇನ್ನೊಂದು ಆತಂಕ. ಯಾಕಂದ್ರೆ ಯಾವ ಆರೋಗ್ಯ ಸಮಸ್ಯೆ ಬೇಕಾದ್ರೂ ಕಾಡಬಹುದು ಅದರಿಂದ. ಹಾಗಾಗಿ ಪರಿಸ್ಥಿತಿ ಈ ರೀತಿ ಇದ್ರೂ ಕೂಡ ಯಾಕೆ ಇದನ್ನ ಸರಿ ಮಾಡೋದಕ್ಕೆ ಯಾರು ಮುಂದಾಗ್ತಾ ಇಲ್ಲ? ಸುಕನ್ಯಾ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನೀರಿನ ಸಮಸ್ಯೆ ತಲೆದೂರಿರುವಂತದ್ದು. ಟಿವಿ9 ಕೂಡ ನಿರಂತರವಾಗಿ ಅಭಿಯಾನವನ್ನು ಮಾಡೋ ಮೂಲಕ ಆ ನೀರಿನ ಭಾವನೆಗಳನ್ನ ಅನಾವರಣ ಮಾಡ್ತಿದೆ. ನಾನೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಛಲವಾದಿಪಾಳ್ಯದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ನೀರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿಯ ದೃಶ್ಯಗಳೇ ಸಾಕ್ಷಿಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಪ್ರತಿನಿತ್ಯ ಬಳಕೆಗೆ ಬೇಕಾದಂತ ನೀರನ್ನ ಈ ರೀತಿ ಡಬ್ಬಗಳಲ್ಲಿ ಮತ್ತೆ ಪಾತ್ರೆಗಳಲ್ಲಿ ಸಂಗ್ರಹ ಮಾಡ್ಕೊಂಡು ಇಟ್ಕೋಬೇಕಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದ್ರ ಜೊತೆಗೆ ಆಗೊಮ್ಮೆ ಬರುವಂತ ನೀರು ಕೂಡ ಕಲುಷಿತ ಆಗಿರೋದ್ರಿಂದ ಇಲ್ಲಿಯ ಜನರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಈ ಒಂದು ಏರಿಯಾಕ್ಕೆ ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ. ನಲ್ಲಿಯಲ್ಲಿ ಬರುವಂತ ನೀರು ಕೂಡ ಸರಿಯಾದ ಒಂದು ರೀತಿಯ ನೀರು ಸಿಗ್ತಾ ಇರೋದ್ರಿಂದ ಜನರು ಒಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಂತ. ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾರೆ. ಅಂದ್ರೆ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ಇಲ್ಲಿ ವಾಸ ಮಾಡುವಂತದ್ದು. ಆದ್ರೆ ಇಲ್ಲಿಯ ಜನರಿಗೆ ಈಗ ನೀರಿನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಬಗ್ಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಪರಿಹಾರ ಸಿಗ್ತಿಲ್ಲ. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಈ ರೀತಿಯಾಗಿ ನಲ್ಲಿಯಲ್ಲಿ ಬರ್ತಕ್ಕಂಥ ನೀರು ಕೂಡ ಕಲುಷಿತವಾಗಿ ಬರ್ತಾ ಇರುವಂತದ್ದು ಇಲ್ಲಿಯ ಜನರಿಗೆ ಆ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚು ಮಾಡಿರುವಂತದ್ದು. ಈಗ ಏನ್ ಗಮನಿಸ್ತಾ ಇದ್ರೆ, ಈ ರೀತಿಯ ನೀರನ್ನ ನಾವು ಹೇಗೆ ಕುಡಿಯೋದು, ಹೇಗೆ ಬಳಸೋದು ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ನೀರಿಗೆ ಇಷ್ಟು ಸಮಸ್ಯೆ ಇದ್ರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಆರೋಪ ಮಾಡ್ತಿದ್ದೀರಾ. ಏನ್ ಸಮಸ್ಯೆ ಅನುಭವಿಸ್ತಿದ್ದೀರಾ ಅಂತ? ಸರ್, 2 ವರ್ಷದಿಂದ ನೀರು ಬರ್ತಾ ಇಲ್ಲ ಸರ್. ತುಂಬಾ ಕಷ್ಟ. ನಾವು ಏರಿಯಾ ಬಿಟ್ಟು ಏರಿಯಾ ಹೋಗ್ತಾ ಇದೀವಿ. ನೀರು ಬಂದ್ರೂ 2 o'clock ಬರುತ್ತೆ, ಮಿಡ್-ನೈಟ್ 2 o'clock ಬರುತ್ತೆ. ಬಂದ್ರೂ ಹಾಫ್ ಅನ್ ಅವರೇ ಬರೋದು. ಹಾಫ್ ಅನ್ ಅವರ್ ಬಂದ್ರೆ ಈ ತರನೇ ಬರೋದು. ನಾವು ಇದರಲ್ಲಿ ಬಿಸಿ ಮಾಡಿದ್ರು ಸ್ಮೆಲ್ ಬರುತ್ತೆ. ಎಲ್ಲ ಮಾಡಿದ್ರು ಮಕ್ಕಳನ್ನ ಹೆಂಗ್ ನಾವು ಇದು ಮಾಡಬೇಕು, ಸ್ಕೂಲ್ಗೆ ಕಳಿಸ್ಬೇಕು. ಲೇಟಾಗಿ ಕಳಿಸಿದ್ರೆ ಇನ್ಫೆಕ್ಷನ್ ಆಗಿದೆ, ನೋಸ್ ಇಲ್ಲಿ ಇನ್ಫೆಕ್ಷನ್ ಎಲ್ಲ ಇದು ಮಾಡಿದ್ರೆ ಡಾಕ್ಟರ್ ಹೇಳಿದ್ರೆ ನೀರು ಚೇಂಜ್ ಮಾಡಿ. ಫಿಲ್ಟರ್ ನೀರಿಗೂ 1 hour 2 hour ನಿಂತ್ಕೋಬೇಕು ಸರ್. ಅದಕ್ಕೂ ನಮ್ಗೆ ಇದಿಲ್ಲ. 2 years ಆಯ್ತು ಸರ್ ಈ ಏರಿಯಾಗೆ ಬಂದು. ಇನ್ನೂ ನೀರು ಯಾರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ, ಬಂದ್ರು ಯಾರು ನೋಡ್ತಾರೆ ಅಷ್ಟೇ, ಬೇರೆ ಯಾರು ಇದು ಮಾಡಲ್ಲ ಸರ್. ಮೇಡಮ್, ಈಗ ಇದೇ ರೀತಿ ನೀರು ಬರ್ತಿದೆ, ಕಲುಷಿತ ನೀರು, ಇದನ್ನ ಯಾವ ರೀತಿ ಕುಡಿಯಬಹುದು ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದೀರಾ. ಜನಪ್ರತಿನಿಧಿಗಳು ಕೇವಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅನ್ನೋ ಆರೋಪವನ್ನ ಮಾಡ್ತಿದ್ದೀರಾ. ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರೆ? ಅಧಿಕಾರಿಗಳು ಬಂದಿದ್ರ ಅಂತ? ಯಾವ ಅಧಿಕಾರಿಗಳು ಬಂದಿಲ್ಲ. ಯಾವ ಅಧಿಕಾರಿಗಳು ಬಂದಿಲ್ಲ. ಸುಮ್ಮನೆ ಬರ್ತೀನಿ ಅಂದ್ರೆ ಬೇರೆ ಓಟ್ ಹಾಕಮ್ಮ, ನಮಸ್ಕಾರಮ್ಮ, 1ಗೆ ಓಟ್ ಹಾಕಿ 2ಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಬೇರೆ ಅದು ಮಠನೇ. ನಿಮ್ಗೆಲ್ಲ ಮಾಡ್ತೀನಿ, ಮನೆಯದು ಮಾಡ್ತೀನಿ, ನೀರ್ದು ಮಾಡ್ತೀನಿ. ನಮ್ಗೆ ಮನೇನು ಬೇಡ, ಏನು ಬೇಡ. ಬೇರೆ ನೀರು ಕೊಟ್ರೆ ಕೋಟಿ ಪುಣ್ಯ ಅವ್ರಿಗೆ. ನೀರು ಕೊಟ್ರೆ ಕೋಟಿ ಪುಣ್ಯ. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ನಮ್ಗೆ ಏನು ಬೇಡ, ನೀರನ್ನ ಕೊಟ್ರೆ, ಶುದ್ಧವಾದ ಕುಡಿಯೋ ನೀರನ್ನ ಕೊಟ್ರೆ ಸಾಕು ಅನ್ನೋ ಮಾತನ್ನ ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಶಾಂತಮೂರ್ತಿ. ಇಲ್ಲಿ ಒಂದು ಕಡೆ ಕುಡಿಯುವ ನೀರಿಗೆ ಜನ ಪರದಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಯಚೂರಲ್ಲಿ ನೀರಿನ ವಿಚಾರಕ್ಕೆ ರ್ಯಾಗಿಂಗ್ ನಡೆದಿದೆಯಂತೆ. ಹಾಗಾದ್ರೆ ಯಾರ ಮೇಲೆ ಈ ರೀತಿ ಒಂದು ಹಲ್ಲೆ ಆಯ್ತು, ಏನ್ ಸಮಸ್ಯೆ ಆಯ್ತು ಅಲ್ಲಿ?